ಆಕಾಶವಾಣಿ ಮೈಸೂರು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ, ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಾನು ನೇರಳೆ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೇನೆ. ನಂಜನಗೂಡು ತಾಲೂಕು. ನನ್ನ ಹೆಸರು ರೇಣುಕಾ. ಪ್ರೇರಕಿಯಾದ ನಂತರ ತನ್ನ ಜೀವನದ ಶೈಲಿಯೇ ಬದಲಾಯಿತು ಎನ್ನುತ್ತಾರೆ ಇವರು. ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ ಕಂಪ್ಯೂಟರ್ ಕಲಿಸುತ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಕಲಿಕಾರ್ಥಿಗಳು ಫಸ್ಟ್ ಯಾರು ಬರಲಿಲ್ಲ, ಮನೆ ಮನೆಗೆ ಹೋಗಿ ಅವ್ರನ್ನ ಕರ್ಕೊಬಂದು ಪುಸ್ತಕಗಳನ್ನ ಕೊಟ್ಟು ಅವ್ರಿಗೆ ಹೇಳ್ಕೊಟ್ಟು ಲೆಕ್ಕಾಚಾರ ಎಲ್ಲ ಹೇಳ್ಕೊಟ್ಟು ಅವರು ಕಲ್ತ್ಕೊಂಡ್ರು. ನಮ್ಮ ಕೇಂದ್ರವನ್ನು ಮಾದರಿ ಕೇಂದ್ರ ಆಗಿ ಮಾಡಿದ್ದಾರೆ. ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳಿಗೆ ಲೀಸರ್ ಪೀರಿಯಡ್ ಇದ್ದಾಗ 8th ಮಕ್ಕಳಿಗೆ ನಾನು ಬೇಸಿಕ್ ಮೇಲೆ ಹೇಳ್ಕೊಡ್ತೇನೆ. ಟೀಚರ್ ಯಾರು ಬರಲಿಲ್ಲ ಅಂದಾಗ ನಾನೇ ಕ್ಲಾಸಿಗೆ ಹೋಗಿ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಮಕ್ಕಳಿಗೆ ಲೆಕ್ಕಾಚಾರವನ್ನು ಹೇಳಿಕೊಡುತ್ತೇನೆ. ಮಹಿಳೆಯರಿಗೆಲ್ಲ ಹೇಳ್ಕೊಡ್ತೇನೆ. ಅಕ್ಷರವೇ ನಮ್ಮ ಹಕ್ಕು, ಅಕ್ಷರವೇ ನಮ್ಮ ಆಯುಧ. ಕಲಿಯದ ಹೊರತು ಬದುಕು ಬದಲದು, ದಾರಿಯ ಸಿಗದು ಓ ಅಣ್ಣ, ದಾರಿಯ ಸಿಗದು ಓ ಅಣ್ಣ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ನನ್ನ ಹೆಸರು ಸವಿತಾ ಅಂತ, ಹುಣಸೂರು ತಾಲೂಕ್ ಚಳ್ಳಳ್ಳಿ ಗ್ರಾಮ ಪಂಚಾಯಿತಿ ಪ್ರೇರಕರಾಗಿ ಕೆಲಸ ಮಾಡ್ತಾ ಇದ್ದೀನಿ 2010ರಿಂದ. ಪ್ರೇರಕಿಯಾದ ಇವರು ಅಕ್ಷರ ಕಲಿಯಲು ಬೇರೆಯವರಿಗೂ ಪ್ರೇರಣೆಯಾದದ್ದು ಇವರ ರೋಚಕ ಕಥೆ. ಆಸಕ್ತ ಕಲಿಕಾರ್ಥಿಗಳಿಗೆ ಅಕ್ಷರ ಕಲಿಸುವ ಜೊತೆಗೆ ಹೊಲಿಗೆ ತರಬೇತಿ ಕೊಡುವುದು, ಅವರನ್ನ ಸುತ್ತಮುತ್ತಲಿನ ತಾಣಗಳಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವುದು ಇವರ ಹವ್ಯಾಸವೂ ಹೌದು. ನನಗೆ ಸಾಕ್ಷರತೆ ಅಂದ್ರೆ ಏನು ಗೊತ್ತಿರಲಿಲ್ಲ. 2010ರಲ್ಲಿ ಹಳೇಪುರ ಗ್ರಾಮದಲ್ಲಿ ಒಬ್ರು ರವೀಂದ್ರ ಗೌಡ್ರು ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ರು. ಪಂಚಾಯಿತಿಲಿ ಕೆಲಸ ಐತೆ ಅಂತ ಹೇಳಿ ಸೇರಿಸ್ಕೊಟ್ರು. 2010ರಲ್ಲಿ ಗೌಡ್ಗೆರೆಯಲ್ಲಿ ತರಬೇತಿ ನಡೆಸ್ತಾ ಇದ್ರು. 3 ದಿನ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗ್ ಹೋದಾಗ ನನಗೆ ಫಸ್ಟ್ ಹೋದಾಗ ಇಲ್ಲಿ ಕಂಪ್ಯೂಟರ್ ಕೆಲಸ ಅಂತ ಕರ್ಕೊಬಂದ್ರು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರಲ್ಲ, ಇದೇನು ಟ್ರೈನಿಂಗು ಅಂತ ನನಗೇನು ಗೊತ್ತೇ ಆಗಲಿಲ್ಲ. ಸುಮ್ಮನೆ ಕೇಳಿಸ್ಕೊಂಡು ನಾನು 5 ಗಂಟೆ ಆದಮೇಲೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಸರ್ ನನ್ನ ತಾಯಿಗೆ ಹುಷಾರಿಲ್ಲ ಅಂತ ನಾನು ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ತುಂಬ ಯೋಚನೆ ಮಾಡಿಬಿಟ್ಟು ಅಷ್ಟೊಂದು ಜನ ಇದ್ದು ನಾನು ಬಂದಲ್ಲ ಸುಳ್ಳು ಹೇಳ್ಕೊಂಡು ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಬೆಳಿಗ್ಗೆ ತಾಲೂಕ್ ಸಂಯೋಜಕರು ಶಶಿಕುಮಾರ್ ಅಂತ ಹೇಳಿ ಅವರು ಮತ್ತೆ ಫೋನ್ ಮಾಡ್ತಾನೆ ಇದ್ರು, ಬರ್ಲಾ ಇಲ್ಲ ಅಂತ. ಟ್ರೈನಿಂಗ್ 3 ದಿನ ಕಳೀತು. ಆಮೇಲೆ ಮತ್ತೆ ಸ್ವಯಂ ಸೇವಕರಿಗೆ ತರಬೇತಿ ಕೊಡಬೇಕು ಅಂತ ಚಳ್ಳಳ್ಳಿ ಗ್ರಾಮ ಪಂಚಾಯತಿಲಿ 57 ಜನಕ್ಕೆ ಸ್ವಯಂ ಸೇವಕರಾಗಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ತರಬೇತಿ ಕೊಟ್ಟು ಅವರಿಗೆ 10 ಜನ ಕಲಿಕಾರ್ಥಿಗಳನ್ನ ಮಾಡಿ ಪೆನ್ನು ಪೆನ್ಸಿಲು ಎಲ್ಲ ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟೆ. ಮತ್ತೆ ಅವ್ರಿಗೆ ಹಾಗೇನೆ ತಿಂಗಳಿಗೆ ಒಂದೊಂದ್ಸಲ ಕರೆದಿ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಆಟೋಟ ಸ್ಪರ್ಧೆ ಎಲ್ಲ ಮಾಡಿ ಅವ್ರಿಗೆ ಬಹುಮಾನದ ಮೂಲಕ ಅವ್ರನ್ನ ಈ ತರ ಹೋದ್ರೆ ನಮ್ಗೆ ಬಹುಮಾನ ಕೊಡ್ತಾ ಇದಾರೆ ಅಂತ ಖುಷಿ ಪಡ್ಬೇಕು, ಸಂತೋಷ ಪಡ್ಬೇಕು. ಆ ಮೂಲಕ ಅವ್ರಿಗೆ ಸಂತೋಷ ಪಡಿಸಿ ಈಗ ನಾನು ಎಲ್ಲೇ ಕರೆದ್ರೂ ಸಹ ನಮ್ಮ ಸ್ವಯಂ ಸೇವಕರಾಗ್ಲಿ ಅಥವಾ ಪ್ರೇರಕರಾಗ್ಲಿ ತುಂಬಾ ಖುಷಿಯಿಂದ ಬರ್ತಾರೆ. ಹಾಗೆ ಅವ್ರಿಗೆ ಹೊಲಿಗೆ ತರಬೇತಿನೂ ಸಹ ಕೊಟ್ಟು ಅವ್ರನ್ನೊಂದಿನ ಮಾದೇಶ್ವರಂ ಬೆಟ್ಟಕ್ಕೆ ಟೂರ್ಗಂತ ಕರ್ಕೊಂಡಾಗ ನಾವು ಕಲಿಕರ್ತಿಯಾಗಿದ್ದಾಗ ಮನೇಲಿ ನಾವು ಟೂರ್ಗೆ ಅಂತಾನೆ ಬಂದಿರ್ಲಿಲ್ಲ, ನೋಡಿರ್ಲಿಲ್ಲ. ಈಗ ಬಟ್ಟೆ ಹೊಲಿಯೋದೆಲ್ಲ ಕಲ್ತ್ಕೊಂಡು ನಾನೇ ಹೊಲಿಗೆ ಯಂತ್ರ ತಗೊಂಡು ನಾನೇ ಹೊಲ್ಕೊಂಡು ನಾನೇ ಉದ್ಯೋಗ ಮಾಡ್ತಾ ಇದ್ದೀನಿ. ಮತ್ತೆ ಈ ತರ ಎಲ್ಲ ಹೋಗಿ ನಾವು ತುಂಬಾ ಖುಷಿ ಆಯ್ತು. ಟೈಲರಿಂಗ್ ಮತ್ತೆ ಬೇರೆ ಏನಾದ್ರೂ ಹಿಂಗೆ ತರಬೇತಿ ಮಾಡ್ತೀವಿ, ನಮ್ಗೆ ಬೇರೆ ಏನಾದ್ರೂ ತರಬೇತಿಗಳಿದ್ರೆ ಹೇಳಿ ಅಂತ ಅವರು ಈಗ ನಮ್ಗೆ ಹೇಳ್ತಾರೆ. ಅದೇ ನನ್ನ ಪ್ರೇರಕರಾಗಿರೋದ್ರಿಂದ ನಮ್ಗೆ ಈಗ ಸಮಾಜದಲ್ಲಿ ಯಾರೇ ಮಹಿಳೆಯರಾಗ್ಲಿ ಹೋಗ್ಲಿ, ಅವ್ರ ಕೆಲಸ ಇದ್ರೆ ಪಂಚಾಯಿತಿಗಳಲ್ಲಿ ಅಷ್ಟೇ ಅವ್ರಿಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅದೇ ನನ್ನ ಪ್ರೇರಕರಾಗಿರೋದ್ರಿಂದ ಒಂದ್ ಮೀಟಿಂಗ್ ಆಗ್ಲಿ ಒಂದ್ ಫಂಕ್ಷನ್ ಆಗ್ಲಿ ನನ್ಗೆ ಹೇಳ್ತಾರೆ, ಮತ್ತೆ ಈ ತರ ಬನ್ನಿ ಅಂತಾರೆ. ಯಾವ ಮೆಂಬರ್ ಆಗ್ಲಿ PDOಗಳಾಗ್ಲಿ ನನ್ನ ಸ್ವಯಂ ಸೇವಕರಂತ ಗುರುತಿಸಿ ನನ್ಗೆ ಕರ್ದಿ ಕುಂತಿ ಮಾತಾಡ್ಸಂತ ವ್ಯವಸ್ಥೆ ಇದೆ. ಈಗ ನಂಗೆ ಕಲಿಕರ್ತಿ ಬಂದಾಗ ನಮ್ಮ ತೇಸಿ ಸರ್ ಹೇಳಿದ್ರು, ಕಲಿಕರ್ತಿ ಚೆನ್ನಾಗಿ ಮಾತಾಡಿದ್ಲು ಕಣಪ್ಪ, ನಂಗೆ ಖುಷಿ ಆಯ್ತು ಅಂದಾಗ ನನಗೆ ತುಂಬಾ ಸಂತೋಷ ಆಯ್ತು. ಅದೇ ತರ ಮುಂದೆ ಕಲಿಸಿ ಇನ್ನೊಂದ್ಸಲ ಇದೇ ರೀತಿ ಬಂದಾಗ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ ಅಂತ ಹೇಳಿ, ಅಕ್ಷರ ನಮ್ಮ ಹಕ್ಕು, ಅಕ್ಷರವೇ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಒಳ್ಳೆಯ ಪುಸ್ತಕ ಓದಿರಿ, ಒಳ್ಳೆಯ ಗುಣಗಳ ಹೊಂದಿರಿ. ಇದುವರೆಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು
ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು.